ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಯೆಶಾಯ 41ನೇ ಅಧ್ಯಾಯ 10ನೇ ವಚನ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ನೋಡಿ ಪ್ರಿಯರೇ, ನೀವು ಯಾವ ವಿಷಯಕ್ಕಾಗಿ ಭಯಪಡ್ತಾ ಇದ್ದೀರಾ? ಈ ಸಮಯದಲ್ಲಿ ಕರ್ತನ ಈ ಸಮಯದಲ್ಲಿ ಮಾತನಾಡುತ್ತಿದ್ದಾರೆ. ಯಾವ ವಿಷಯದಲ್ಲಿ ನೀವು ಚಿಂತೆ ಮಾಡ್ತಾ ಇದ್ದೀರಾ? ಒಂದು ವೇಳೆ ಸಾಲದ ವಿಷಯದಲ್ಲಿ ನೀವು ಚಿಂತೆ ಮಾಡ್ತಾ ಇದ್ದೀರಾ? ಒಂದು ವೇಳೆ ಕೋರ್ಟ್ ಕೇಸ್ನಲ್ಲಿ ನೀವು ಚಿಂತೆ ಮಾಡ್ತಾ ಇದ್ದೀರಾ? ಕೋರ್ಟ್ ಕೇಸ್ನ ವಿಷಯದಲ್ಲಿ ನೀವು ಭಯ ಪಡ್ತಾ ಇದ್ದೀರಾ? ಒಂದು ವೇಳೆ ಮಕ್ಕಳ ವಿಷಯದಲ್ಲಿ ನೀವು ಚಿಂತೆ ಮಾಡ್ತಾ ಇದ್ದೀರಾ? ಒಂದು ವೇಳೆ ಬಂಧು ಮಿತ್ರರು ನಿಮ್ಮನ್ನು ಅವಮಾನ ಮಾಡಿದ್ದಾರಾ? ಯಾವ ವಿಷಯಕ್ಕಾಗಿ ನೀವು ಚಿಂತೆ ಮಾಡ್ತಾ ಇದ್ದೀರಾ? ಯಾವ ವಿಷಯಕ್ಕಾಗಿ ನೀವು ಭಯ ಪಡ್ತಾ ಇದ್ದೀರಾ? ಒಂದು ವೇಳೆ ಸಾಲದ ಸಮಸ್ಯೆ ನಿಮಗಿದೆಯಾ? ಇಲ್ಲ ನಿಮ್ಗೆ ಬೇಕಾದವರೇ ಆಪ್ತರೇ ನಿಮ್ಮನ್ನು ದೂಷಿಸ್ತಾ ಇದ್ದಾರಾ? ಕರ್ತನ ಈ ಸಮಯದಲ್ಲಿ ಮಾತನಾಡುತ್ತಿದ್ದಾರೆ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಮಾಡುತ್ತೇನೆ, ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಹೌದು ಪ್ರಿಯರೇ, ನಾವು ಯಾವ ವಿಷಯಕ್ಕಾಗಿ ಚಿಂತೆ ಮಾಡ್ತಾ ಇದ್ದೀವಿ? ಯಾವ ವಿಷಯಕ್ಕಾಗಿ ನಾವು ಭಯ ಪಡ್ತಾ ಇದ್ದೀವಿ? ಇನ್ಮೇಲೆ ನಾವು ಭಯಪಡೋ ಅವಸರ ನಮಗೆ ಇಲ್ಲ. ಯಾಕಂದರೆ ಕರ್ತನು ನಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಆತನು ಪ್ರತಿಯೊಂದು ವಿಷಯದಲ್ಲಿ ತನ್ನ ಕೃಪೆಯನ್ನು ನಮಗೆ ತೋರಿಸುವವನಾಗಿದ್ದಾನೆ. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ 54:10. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು. ಹೌದು ಪ್ರಿಯರೇ, ಆತನ ಕೃಪೆ ಇರುವವರೆಗೂ ನಾವು ಯಾವ ವಿಷಯವಾಗಿ ನಾವು ಭಯಪಡಬಾರದು. ನಾವು ಧೈರ್ಯದಿಂದ ಪ್ರತಿಯೊಬ್ಬರು ಆತನನ್ನು ಸ್ತುತಿಸಿಕೊಂಡು ನಾವು ಧೈರ್ಯದಿಂದ ಇರಬೇಕು. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಫಿಲಿಪ್ಪಿ 4:6. ಯಾವ ವಿಷಯವಾಗಿ ನೀನು ಚಿಂತೆ ಮಾಡದೆ ಸರ್ವ ವಿಷಯದಲ್ಲೂ ಆತನನ್ನು ಸ್ತುತಿಸಬೇಕು. ಎಲ್ಲ ವಿಷಯದಲ್ಲೂ ನಾವು ಆತನನ್ನು ಸ್ತುತಿಸಬೇಕು. ನಮಗಿರುವ ಎಲ್ಲ ಕಷ್ಟಗಳು, ದುಃಖಗಳು, ಚಿಂತೆಗಳು ಯಾವುದರಿಂದ ನಾವು ಭಯಪಡ್ತಾ ಇದ್ದೀವಿ, ಆ ಭಯವನ್ನು ಬಿಟ್ಟು ನಾವು ಆತನನ್ನು ಪ್ರತಿಯೊಂದು ಸಮಯದಲ್ಲೂ ಆತನನ್ನು ಪ್ರಾರ್ಥನೆ ವಿಜ್ಞಾಪನೆಗಳಿಂದ ಆತನನ್ನು ಸ್ತುತಿಸಬೇಕು. ನಾವು ಪ್ರಾರ್ಥನೆ ಮಾಡುವಾಗ ಪ್ರತಿಯೊಂದು ಸಮಸ್ಯೆಯು, ಪ್ರತಿಯೊಂದು ಹೋರಾಟವು ನಮ್ಮಿಂದ ಬಿಡುಗಡೆ ಆದುದರಿಂದ ನಾವು ಪ್ರತಿಯೊಬ್ಬರು ಯಾವ ವಿಷಯಕ್ಕಾಗಿ ನಾವು ಭಯ ಪಡ್ತಾ ಇದ್ದೀವಿ ಈ ಸಮಯದಲ್ಲಿ, ಅಂಥ ಭಯವನ್ನು ಕರ್ತನಾದ ದೇವರು ಈ ಸಮಯದಲ್ಲಿ ನಮ್ಮ ಎಲ್ಲರಿಂದ ನಮ್ಮ ಭಯ ಭೀತಿಯನ್ನು ಆತನು ಬಿಡುಗಡೆ ಮಾಡ್ತಾನೆ. ಬೆಟ್ಟಗಳು ಕದಲಿದರೂ ಆತನ ಕೃಪೆಯು ನಮ್ಮನ್ನು ಬಿಟ್ಟು ಹೋಗದು, ಆತನ ಕರುಣೆಯು ನಮ್ಮನ್ನು ಬಿಟ್ಟು ಹೋಗದು. ಆದುದರಿಂದ ನಾವು ಧೈರ್ಯದಿಂದ ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಯಾವ ವಿಷಯದಲ್ಲಾದರೂ ನಾವು ಚಿಂತೆ ಪಡದೆ ಸರ್ವ ವಿಷಯದಲ್ಲೂ ಆತನ ಮುಂದೆ ನಾವು ಕೀರ್ತನೆಗಳಿಂದ, ಸ್ತುತಿಗಳಿಂದ, ಆರಾಧನೆಗಳಿಂದ ಆತನನ್ನು ನಾವು ಪ್ರಾರ್ಥಿಸುವವರಾಗಿರಬೇಕು. ಪ್ರತಿಯೊಂದು ವಿಷಯದಲ್ಲೂ ಆತನಿಗೆ ಒಪ್ಪಿಸಿ ನಾವು ಪ್ರಾರ್ಥಿಸುವವರಾದರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಮಗೆ ಬಿಡುಗಡೆಯಾಗುವುದು. ಆದುದರಿಂದ ಪ್ರತಿಯೊಬ್ಬರು ಈ ಸಮಯದಲ್ಲಿ ನಾವು ಭಯಪಡದೆ ಧೈರ್ಯವಾಗಿ ನಾವಿದ್ದು ಆತನನ್ನು ಪ್ರಾರ್ಥಿಸುವವರಾಗಬೇಕು. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದು ಕ್ಷಣ ನನ್ನನ್ನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವನೇ. ಒಂದು ಕ್ಷಣ ನನ್ನನ್ನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವನೇ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ಕರ್ತನಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ಯೇಸುರಾಜನಿಗೆ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಅಪರವಾದುದು. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಅಪರವಾದುದು.
ಬೇಟೆಗಾರನ ಬಲೆಯಿಂದ ತಪ್ಪಿಸಿದಾತನೇ, ಮರಣಕಾರ ವ್ಯಾಧಿಗಳಿಂದ ಬಿಡಿಸಿದಾತನೇ. ಬೇಟೆಗಾರನ ಬಲೆಯಿಂದ ತಪ್ಪಿಸಿದಾತನೇ, ಮರಣಕಾರ ವ್ಯಾಧಿಗಳಿಂದ ಬಿಡಿಸಿದಾತನೇ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ಕರ್ತನಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ. ಸ್ತೋತ್ರ ಸ್ತೋತ್ರ ಪರಿಶುದ್ಧಾತ್ಮನೇ, ಸ್ತೋತ್ರಪ್ಪ. ಈ ಸಮಯಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ. ಅಪ್ಪ, ಯಾರಾದರೆ ಈ ಸಮಯದಲ್ಲಿ ಯಾವ ವಿಷಯಕ್ಕಾಗಿ ಭಯಪಡ್ತಾ ಇದ್ದಾರೆ, ಯಾವ ವಿಷಯಕ್ಕಾಗಿ ಚಿಂತೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಕರ್ತನೆ. ನಿನಗೆ ಗೊತ್ತು ಕರ್ತನೆ. ಒಬ್ಬೊಬ್ಬರ ಭಯ ಭೀತಿಗಳನ್ನು ಬಿಡುಗಡೆ ಮಾಡು, ಅವರ ಚಿಂತೆಗಳನ್ನು ಬಿಡುಗಡೆ ಮಾಡು. ಯಾವಾಗಲೂ ನಿನ್ನನ್ನು ಸ್ತುತಿಸುವಂತೆ, ನಿನ್ನನ್ನು ಕೊಂಡಾಡುವಂತೆ ಅಪ್ಪ ಒಬ್ಬೊಬ್ಬ ವಿಶ್ವಾಸಿಗಳನ್ನು ಬಲಪಡಿಸು, ವಿಶ್ವಾಸಿಗಳ ಕುಟುಂಬಗಳನ್ನು ಬಲಪಡಿಸು. ಯಾವಾಗಲೂ ಸರ್ವ ವಿಷಯದಲ್ಲಿ ಅಪ್ಪ ಚಿಂತಿಸದೆ ಎಲ್ಲ ವಿಷಯದಲ್ಲೂ ಅಪ್ಪ ನಿನಗೆ ಕೃತಜ್ಞತಾ ಸ್ತುತಿಯನ್ನು ಮಾಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳಿಂದ ಅಪ್ಪ ಇರುವಂತೆ, ಪ್ರತಿದಿನವೂ ಪ್ರತಿ ಕ್ಷಣವೂ ಪ್ರಾರ್ಥನೆಯಲ್ಲಿ ಇರುವಂತೆ ಸಹಾಯ ಮಾಡು. ಪ್ರತಿಯೊಬ್ಬೊಬ್ಬರ ವಿಶ್ವಾಸಿಗಳ ಕುಟುಂಬಗಳನ್ನು ದರ್ಶಿಸು, ಬಲಪಡಿಸು. ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್.